ಟೈಗರ್ ಬಂತು ಟೈಗರ್ ಯಾವ ಟೈಗರ್ ಚೆನ್ನಾಗಿದ್ದಾಗ ತುಂಬ ಚೆನ್ನಾಗಿರ್ತಾರೆ. ಏನಗೋ ಒಂದು ಸ್ವಲ್ಪ ಅವ್ರಿಗೆ ಬೇಜಾರಾಯಿತು ಅಂತ ಅಂದರೆ ಏನೇನೋ ಮಾತಾಡ್ತಾರೆ. ಧ್ರುವಂತ್. ಕಾಮ್ ಕಂಪೋಸ್ಡ್ ಟಾಸ್ಕ್ ಮಾಸ್ಟರ್. ಸತೀಶ್. ಡಾಕ್ ಸತೀಶ್. ಭಯ ಪಚ್ಚೋ ಥರ ಇದ್ದೀನ ನಾನು? ಇಲ್ಲ Cute ಅಲ್ಲ. ಆಗಿದೆ. ಹಾಂ, ಅವನದೇ ತಪ್ಪಿದ್ರು ಬೇರೆಯವ್ರದ್ದೇ ತಪ್ಪಿದ್ರು ಅವನೇ ಹೋಗಿ ಮಾತಾಡಿಸ್ತಾನೆ. ಗುಡ್ ಹ್ಯೂಮನ್ ಬೀಯಿಂಗ್. ಅಶ್ವಿನಿ ಗೌಡ. ರಗಡ್. ರಿಷಾ. ಚೈಲ್ಡಿಶ್. ರಾಶಿಕಾ. ಟಾಸ್ಕ್ ಕ್ವೀನ್. ಟಾಸ್ಕ್. ಲಂಡನ್ ಪ್ರಿನ್ಸಸ್. ಲಂಡನ್ ಮಿಸ್ ಯೂನಿವರ್ಸ್. ನೆಕ್ಸ್ಟ್ ಬರ್ಲಿ ಅಷ್ಟೇ ಮಾಡಿದ್ರು. ಗುಡ್ ಯು ಲುಕ್ ಗುಡ್. ಸ್ಯಾರಿ ಸಕತ್ತಾಗಿ ಕಾಣ್ತೀರಾ. ಥ್ಯಾಂಕ್ ಯು ಸೋ ಮಚ್. ಈಗ ನೆಕ್ಸ್ಟ್ ಅವ್ರದ್ದೇ ತಿಥಿ ಪಾರ್ಟಿ ಕೊಡ್ತಾರಂತೆ. ಯಾವ ಥರ ಅದು? ಅವ್ರ್ದು- ಸೊ ಸತೀಶ್ ತಿಥಿ ಪಾರ್ಟಿಗೆ ನಾನು ಹೋಗಲ್ಲ. ಸೊ ಈಗ ಬಿಗ್ ಬಾಸ್ ಮನೇಲಿ 100 ಡೇಸ್ನ ಕಂಪ್ಲೀಟ್ ಮಾಡಿದ್ದೀರಾ. ಇಷ್ಟು ಜನ ಕಂಟೆಸ್ಟೆಂಟ್ಗಳ ಜೊತೆ ಕಾಂಪೀಟ್ ಮಾಡಿ 100 ಡೇಸ್ ಕಂಪ್ಲೀಟ್ ಮಾಡಿದ್ದಾರೆ. ಯಾರ್ಯಾರು ಏನು ಅಂತ ಸ್ವಲ್ಪ ಮಟ್ಟಿಗೆ ಗೊತ್ತಿರುತ್ತೆ. ಅವ್ರ ಹೆಸರು ಹೇಳ್ತಾ ಹೋಗ್ತೀನಿ. ಅವ್ರ ಬಗ್ಗೆ ಇರುವಂಥ ಒಪಿನಿಯನ್ ಒಂದೊಂದು ಲೈನಲ್ಲಿ ಹೇಳೋದಾದ್ರೆ ಇಲ್ಲ ಒಂದೊಂದು ಸೆಂಟೆನ್ಸಲ್ಲಿ ಹೇಳೋದಾದ್ರೆ ಇಲ್ಲ ಯಾರಿಗಾದ್ರೂ ಅನಿಮಲ್ಗೆ ಇವ್ರನ್ನ ಕಂಪೇರ್ ಮಾಡ್ತೀನಿ ಅಂತ ಅಂದ್ರೂ ನಿಮಗೆ ಬಿಟ್ಟಿದ್ದು. ಓಕೆನಾ? ಕಾಕ್ರೋಚ್. ಫಸ್ಟ್ ಸುದ್ದಿ ಕಾಕ್ರೋಚ್ ಸುದ್ದಿ. ಮಾತುಗಾರ ತುಂಬ ಚೆನ್ನಾಗಿ ಮಾತಾಡ್ತಾರೆ ಅವರು. ನಿಮ್ಮ ಪಾರ್ಟ್ ಒಂದೊಂದು ಲೈನ್ ಅಂತ ಹೇಳಿದ್ರಲ್ಲ ನೀವು. ಮಂಜು ಭಾಷಿಣಿ. ಸ್ವೀಟ್ ಆರ್ಟ್, ಪ್ಯೂರ್ ಸೋಲ್ ಅವರು. ಓಕೆ. ಮಾಳು. ಮಾಳು ಅಣ್ಣ ಸಕ್ಕತ್ತಾಗಿ ಹಾಡು ಹೇಳ್ತಾರೆ. ಅವ್ರ ವಾಯ್ಸಿಗೆ ಫ್ಯಾನ್ ನಾನು. ಸ್ಪಂದನ. ಸ್ಪಂದನ ಕ್ಯೂಟ್ ಡಾಲ್. ಇಸ್ ಪ್ರಿಟಿ. ಮಲ್ಲಮ್ಮ. ಅಲ್ಲಮ್ಮ ಸೂಪರ್. ಟಾಸ್ಕ್ ಅಂತ ಬಂದಾಗ ನನಗೆಲ್ಲೋ ಕಾಂಪಿಟೇಷನ್ ಕೊಡ್ತಾರೆ ಅಂತ ಅನ್ಕೊಂಡಿದ್ದೆ. ಬೇಗ ಹೊರಟ್ರು, ಬೇಜಾರಾಯಿತು ಅವರು ಹೋದಾಗ. ಕರಿಬಸಪ್ಪ. ಟೈಗರ್ ಬಂತು ಟೈಗರ್ ಯಾವ ಟೈಗರ್. ಕಾವ್ಯ. ಕಾವ್ಯ ಸಿಂಪಲ್ ಗರ್ಲ್. ಅವ್ರ ಮೇಲೆ ನನಗೆ ಸ್ಪಂದನ ಮೇಲೆ ನಂಗೆ ತುಂಬ ಒಪಿನಿಯನ್ಸ್ ಕ್ರಿಯೇಟ್ ಆಗಿಲ್ಲ. ಒಪಿನಿಯನ್ ಇಲ್ಲ ನನಗೆ ಅಷ್ಟೊಂದು. ಸೊ ಹಾಗಾಗಿ ಗಿಲ್ಲಿ. ಎಂಟರ್ಟೈನರ್. ಓಕೆ. ಜಾನ್ವಿ. ಚೆನ್ನಾಗಿದ್ದಾಗ ತುಂಬ ಚೆನ್ನಾಗಿರ್ತಾರೆ. ಏನಗೋ ಒಂದು ಸ್ವಲ್ಪ ಅವ್ರಿಗೆ ಬೇಜಾರಾಯಿತು ಅಂತ ಅಂದರೆ ಏನೇನೋ ಮಾತಾಡ್ತಾರೆ. ಸೊ ಹಾಗೆ ಧ್ರುವಂತ್. ಅದೊಂದು ಒಂದಷ್ಟು ಐಡಿಯಾ ಇಲ್ಲ ಅವ್ರ ಬಗ್ಗೆ. ಅವ್ರು ಯಾವ್ಯಾವ ಥರ ಯಾವಾಗ ಏನೇನು ರಿಯಾಕ್ಟ್ ಮಾಡ್ತಾರೆ ಅಂತ. ಧ್ರುವಂತ್. ಚಂದ್ರಪ್ರಭಾ. ಚಂದ್ರಣ್ಣ. ಕಡಿಮೆ ಟೈಮ್ ಸ್ಪೆಂಡ್ ಮಾಡಿದೆ ಅವ್ರ ಜೊತೆ, ಬಟ್ ತುಂಬ ಖುಷಿ ಆಯಿತು. ಚೆನ್ನಾಗಿ ಮಾತಾಡ್ತಾ ಇದ್ರು, ಚೆನ್ನಾಗಿ ಹಾಡು ಹೇಳ್ತಾ ಇದ್ರು, ಎಂಟರ್ಟೈನ್ ಮಾಡ್ತಾ ಇದ್ರು. ಅವರ ಮಾತಿಗೆ ಫ್ಯಾನ್ ನಾನು. ಅಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ರು. ಧನುಷ್. ಕಾಮ್ ಕಂಪೋಸ್ಡ್ ಟಾಸ್ಕ್ ಮಾಸ್ಟರ್. ಸತೀಶ್. ಡಾಕ್ ಸತೀಶ್. ಡಾಕ್ ಸತೀಶ್ ಅವ್ರ ಬಗ್ಗೆ ನಂಗೆ ಅಷ್ಟು ಐಡಿಯಾ ಇಲ್ಲ. ಅದೇ ಒಂದೇ ಗೊತ್ತಿರೋದು, ಟೀ ಶರ್ಟ್ ಏನೋ ಸ್ಪಂದನ ತಗೊಂಡ್ರು ಅನ್ಕೊಂಡು ಕಾಂಟ್ರವರ್ಸಿ ಏನೋ ಆಗಿತ್ತಲ್ಲ, ಅಷ್ಟೇ. ಅವ್ರು ಸುಮ್ಮನೆ ಹೇಳ್ತಿದ್ರು, ಓ ಹುಡ್ಗಿನ್ ನೋಡಿದ್ರೆ ನಂಗೆ ಭಯ ಆಗುತ್ತೆ, ಹುಡ್ಗಿನ್ ನೋಡಿದ್ರೆ ಭಯ. ನನ್ನನ್ನು ಐ ಡೋಂಟ್ ನೋ ವೈ ಭಯ ಪಚ್ಚೋ ಥರ ಇದ್ದೀನ ನಾನು? ಇಲ್ಲ ಅಲ್ಲ. ಹಾಂ, ಅವ್ರು ಅದನ್ನು ಹೇಳ್ತಾ ಇದ್ರು. ಅದಕ್ಕೆ ನನಗೆ ನೀವು ದೂರನೇ ಇರಿ, ನಿಮ್ಮ ಜೊತೆ ಮಾತಾಡಲ್ಲ ಅಂತ ಅಂದೆ. ಹೈಟ್ ಇದ್ರಲ್ಲ ಅದಕ್ಕೆ ಭಯ ಇರಬೇಕು. ಆಶ್. ಗುಡ್ ಫ್ರೆಂಡ್. ನೈಸ್. ಅಭಿಷೇಕ್. ಫ್ರೆಂಡ್ ಲೈಕ್ ಏನಂತ, ಅವ್ನು ನನಗೆ ಮುಂಚೆ ನಾನು ಪರಿಚಯ. ಯಾರಿಗೂ ಕೆಟ್ಟದ್ದು ಬಯಸಲ್ಲ ಅವನು. ಅವನದೇ ತಪ್ಪಿದ್ರು ಬೇರೆಯವ್ರದ್ದೇ ತಪ್ಪಿದ್ರು ಅವನೇ ಹೋಗಿ ಮಾತಾಡಿಸ್ತಾನೆ. ಗುಡ್ ಹ್ಯೂಮನ್ ಬೀಯಿಂಗ್. ಅಶ್ವಿನಿ ಗೌಡ. ರಗಡ್. ರಕ್ಷಿತಾ. ಟಾಕೆಟಿವ್. ಸಿಕ್ಕಾವಡೆ ಮಾತಾಡ್ತಾಳೆ. ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಅಂದರೆ ನಾನ್ ಸ್ಟಾಪ್. ಸುದೀಪ್ ಸರ್ ಹೇಳಿದ್ರಲ್ಲ, ಹೊಸ ಈ ಮನೇಲಿ ಡ್ರಿಲ್ ಮಾಸ್ಟರ್ ಯಾರು ಅಂದ್ಕೊಂಡು ಆ ಥರ ಸಿಕ್ಕಾವಡೆ ಮಾತಾಡ್ತಾಳೆ. ಓಕೆ. ಆರ್ಜ ಅಮಿತ್. ಅವ್ರಿಗೆ ಈಸ್ ಆರ್ ಜೆ. ಒಳ್ಳೆ ಸಕ್ಕದಾಗಿ ಮಾತಾಡ್ತಾ ಇದ್ರು, ಬಟ್ ಎಲ್ಲ ಅವ್ರು ಯೂಸ್ ಮಾಡ್ಕೊಂಡಿಲ್ಲ ಬಿಗ್ ಬಾಸ್ ಮನೇಲಿ. ಅದೇ ಮೈನಸ್ ಆಯಿತು ಅನಿಸುತ್ತೆ ಅವರಿಗೆ. ಸೊ ಹಾಗಾಗಿ ಬೇಗ ಹೊರಟ್ರು. ಅವ್ರ ಜೊತೆನೂ ಇಂಟ್ರಾಕ್ಷನ್ ತುಂಬ ಕಡಿಮೆ ಆಗಿದ್ದು ನಂದು. ನಿಮ್ಮಣ್ಣ. ನೆಕ್ಸ್ಟ್ ರಘು ಅಣ್ಣ ಸೂಪರ್. ಆ ಏಜಲ್ಲಿ ಅವ್ರು ಹಾಕೋ ಎಫರ್ಟ್ ಸೂಪರ್. ಅವ್ರು ಹೇಳೋ ಮಾತುಗಳು, ಅವ್ರು ಮೋಟಿವೇಟ್ ಮಾಡೋದು ಎಲ್ಲ ಅಮೇಝಿಂಗ್. ಚೆನ್ನಾಗಿ ಆಡಲಿ ಅವರು ಅನ್ನೋದೇ ಆಸೆ. ಕ್ಯಾಪ್ಟನ್ ರಘು. ಎಸ್, ಕ್ಯಾಪ್ಟನ್ ರಘು. ರಿಷಾ.
ಚೈಲ್ಡಿಶ್ ಅನ್ನಿಸ್ತು ನನಗೆ ಅವರು ನಡ್ಕೊಂಡಿದ್ದ ರೀತಿ ಮನೆಯಲ್ಲಿ. ನಾನು ಹೇಳ್ತಿದ್ದೆ ಸುಮ್ಮನೆ ಜಗಳಗಳು ಬೇಡ, ಸುಮ್ಮನೆ ನಿಮ್ಮ ಒಂದು ಸ್ಟ್ಯಾಂಡರ್ಡ್ನ ಕೆಳಗಡೆ ಹಾಕೊಂಡ್ಬೇಡ ಮಾತಿನ ಇದರಲ್ಲಿ, ಯೋಚನೆ ಮಾಡಿ ಮಾತಾಡು ಅಂತ ಎಷ್ಟೊಂದು ಸಲ ಹೇಳ್ತಾ ಇದೆ. ಎಲ್ಲೋ ಅದನ್ನ ಎಲ್ಲರಿಗೂ ಹೆಂಗ್ ಅನಿಸ್ತು ಮನೇಲಿ ಅಂದರೆ ಅವಳು ತುಂಬ ಪ್ರಿಪೇರ್ಡ್ ಆಗಿ ಬಂದ್ಬಿಟ್ಲು ಬಿಗ್ ಬಾಸ್ಗೆ ಅಂತ ಅನಿಸ್ತು. ಆ ಒಪಿನಿಯನ್ ಅವ್ರು ನಮಗೆ ಕೊಟ್ಟರು ಬಿಗ್ ಬಾಸ್ ಮನೇಲಿ. ಸ್ವಲ್ಪ ಯೋಚನೆ ಮಾಡಿ ಆಟ ಆಡಿದ್ರೆ ಚೆನ್ನಾಗಿ ಆಟ ಆಡ್ತಾ ಇದ್ಲು ಅನ್ಸುತ್ತೆ ಅವಳು. ಸೂರಜ್ ಮೈ ಬೆಸ್ಟ್ ಫ್ರೆಂಡ್. ಲಾಸ್ಟ್ ನೀವೇ. ರಾಶಿಕಾ ಟಾಸ್ಕ್ ಕ್ವೀನ್, ಟಾಸ್ಕ್ ಲಂಡನ್ ಪ್ರಿನ್ಸೆಸ್, ಲಂಡನ್ ಮಿಸ್ ಯೂನಿವರ್ಸ್. ನೆಕ್ಸ್ಟ್ ಬರ್ಲಿ ಅಷ್ಟೇ ಅದೆಲ್ಲ ಅದು Task ನನಗೆ queen. ಟಾಸ್ಕ್ ಕ್ವೀನ್. ಎಸ್, ಅದು ಲಂಡನ್ ಪ್ರಿನ್ಸೆಸ್ ಮಿಸ್ ಯೂನಿವರ್ಸ್ ನಮ್ಮ ಮನೇಲಿ ಕೊಟ್ಟಿದ್ದು ಅಲ್ವಾ, ಆಚೆ ಕಡೆ ಬಂದು ಬಿಗ್ ಅದೇ ಬಾಸ್ ಮನೇಲಿ ಹೇಳ್ತಾ ಇದ್ರು ಅಶ್ವಿನಿ ಅವರು ಬಿಗ್ ಬಾಸ್ ಅನ್ಕೊಂಡ್ಬಿಟ್ಟಿದ್ದಾರೆ ಹಂಗೆ ಹಿಂಗೆ ಅಂತ. ನಾನು ಅನ್ಕೊಂಡಿರ್ಲಿಲ್ಲ, ಬಟ್ ಅವ್ರು ಹೇಳಾದ್ಮೇಲೆ ಆಚೆ ಕಡೆ ಫ್ಯಾನ್ ಪೇಜಸ್ ಅಲ್ಲಿ ನನ್ನ ಕರಿಬೇಕಾದ್ರೆ ಎಲ್ಲ ಅದೇ ಆಯ್ತು. ಖುಷಿ ಆಯ್ತು. ಅವ್ರು ಕೊಟ್ಟಿದ್ದು ಅವ್ರು ಫುಲ್ ಕೋಪದಿಂದ ಕೊಟ್ರು. ಇವಳೇ ಮಿಸ್ ಯೂನಿವರ್ಸ್ ಅನ್ಕೊಂಡಿದ್ದಳ ಅನ್ಕೊಂಡು, ಬಟ್ ಆಚೆ ಕಡೆ ಅದನ್ನೇ ಇಷ್ಟಪಡಕ್ ಸ್ಟಾರ್ಟ್ ಮಾಡಿದ್ರು. ಯು ಲುಕ್ ಗುಡ್. ಸ್ಯಾರಲ್ ಸಕಾಲ ಕಾಣ್ತೀರಾ. ಥ್ಯಾಂಕ್ ಯು ಸೋ ಮಚ್. ಈಗ ಇನ್ನೊಂದೇನು ಅಂತಂದ್ರೆ ಸತೀಶ್ ಅವ್ರು ಯಾರು ಆಚೆ ಈಗ ಬಂದಿದ್ದಾರೆ, ಈಗ ಡಾಕ್ ಸತೀಶ್ ಅವರು. ಸೊ ಯಾರೇ ಆಚೆ ಬಂದ್ರು ಅವ್ರನ್ನೆಲ್ಲ ಒಂದು ಪಾರ್ಟಿ ಕರಿತೀನಿ, ಒಂದು ಆರ್ಗನೈಸ್ ಮಾಡ್ತೀನಿ ಅಂತೆಲ್ಲ ಒಂದಷ್ಟು ಹೇಳ್ತಾ ಇದ್ರು. ಇತ್ತೀಚೆಗೆ ಸಿಕ್ಕಾಪಟ್ಟೆ ಪಾರ್ಟಿ ಕೊಟ್ಬಿಟ್ಟಿದ್ದಾರೆ, ನೀವು ಗಮನಿಸಿದ್ರು ಇಲ್ವೋ ಗೊತ್ತಿಲ್ಲ. ನೆಕ್ಸ್ಟ್ ಅವ್ರದ್ದೇ ತಿಥಿ ಪಾರ್ಟಿ ಕೊಡ್ತಾರಂತೆ. ಯಾವ ತರ ಅದು? ಅವ್ರದ್ದೇ ತಿಥಿ ಪಾರ್ಟಿ 11ನೇ ದಿನಕ್ಕೆ ಎಲ್ಲರೂ ಇನ್ವೈಟ್ ಮಾಡ್ತಾರಂತೆ. ನೀವು ಹೋಗ್ತೀರಾ? ತಿಥಿ ಪಾರ್ಟಿ? ಅವ್ರದ್ದೇ ತಿಥಿ ಪಾರ್ಟಿ ಅಂತ. ಪಾರ್ಟಿ ನೇಮ್ ಇಸ್ ಸತೀಶ್ ತಿಥಿ ಪಾರ್ಟಿ. ಇಲ್ಲ, ನಾನು ಪಾರ್ಟಿ ಪರ್ಸನ್ ಅಲ್ಲ. ಅವ್ರ ಒಳಗಡೆ ಕೇಳಿದಾಗ್ಲೂ ನಾನು ಹೇಳಿದ್ದೆ, ಅವರೆಲ್ಲ ಹೇಳ್ತಿರ್ಬೇಕಾದ್ರು ಕೂಡ ಇಲ್ಲ ನಾನು ಪಾರ್ಟಿ ಪರ್ಸನ್, ನಾನು ಪಾರ್ಟಿಗೆ ಹೋಗಲ್ಲ ನಾನು. ಇಲ್ಲ, ಗ್ರ್ಯಾಂಡ್ ಫಿನಾಲೆಯಲ್ಲಿ ಮೀಟ್ ಮಾಡ್ತೀನಿ ಅಂತ ಹೇಳಿದ್ದೆ ಅಷ್ಟೇನೆ. ಸೊ ಸತೀಶ್ ತಿಥಿ ಪಾರ್ಟಿಗೆ ನಾನು ಹೋಗಲ್ಲ. ಸುಮಾರು ಜನ ಯಾಕಂದ್ರೆ ಬರೋರ್ನೆಲ್ಲ ಕರಿತೀನಿ ಆರ್ಗನೈಸ್ ಮಾಡಿದಾಗ, ಆಮೇಲೆ ಕಂಪ್ಲೀಟ್ ಮುಗಿದ್ಮೇಲೆ ಎಲ್ಲರಿಗೂ ಕರಿತೀನಿ ಅಂತಿದ್ರು. ನೆಕ್ಸ್ಟ್ ಗೊತ್ತಿಲ್ಲ ಬೇರೆ ಯಾವ ಪಾರ್ಟಿ ಮಾಡ್ತಾರೆ ಅಂತ. ಇನ್ವಿಟೇಷನ್ ಬಂದ್ರು ಬರ್ಬೋದು. ಫನ್ನಿ ಆಗಿದೆ ಅಲ್ಲ ಸತೀಶ್ ತಿಥಿ ಪಾರ್ಟಿ. ಎಲ್ಲರೂ ಬೇರೆಯವ್ರ ತಿಥಿ ಅಂತ ಮಾಡಿದ್ರೆ ತಿಥಿ ಪಾರ್ಟಿಲಿ ಪಾರ್ಟಿ ಅಂತ ಅವ್ರ ಮಗನೂ ಏನೋ ಫೇಲ್ ಮಾಡಿದ್ರಂತೆ. ಫೇಲ್ ಮಾಡಲ್ಲ, ಅವ್ರು ಫೇಲ್ ಆಗಿದ್ದಕ್ಕೆ ಪಾರ್ಟಿ ಕೊಟ್ರು. ಓ, ಫೇಲೇ ಆದ್ರ ಅದಕ್ಕೂ ಪಾರ್ಟಿ ಕೊಟ್ರು. ವಾವ್, ಯು ಮಿಸ್ಡ್ ಇಟ್. ಬೇಡ, ನಾನು ಅಲ್ಲೇ ಐ ವಾಸ್ ಹ್ಯಾಪಿ ಇನ್ಸೈಡ್ ಬಿಗ್ ಬಾಸ್ ಹೌಸ್. ಎಸ್, ಈಗ ಆಚೆ ಕಡೆ ಬಂದಿದ್ದೀರಾ. ನೆಕ್ಸ್ಟ್ ಇನ್ನೇನು ಬಿಗ್ ಬಾಸ್ ಕೂಡ ಮುಗಿಯುತ್ತೆ. ಇವರೊಟ್ಟಿಗೆ ನಾನು ಒಳ್ಳೆ ಬಾಂಡಿಂಗ್ ಇಟ್ಕೋತೀನಿ, ಒಂದು ಒಳ್ಳೆ ಫ್ರೆಂಡ್ಶಿಪ್ ಇಟ್ಕೋತೀನಿ ಅಂತ ಅಂದ್ರೆ ಸೂರಜ್ ಬಿಟ್ಟು ಹೇಳಿ. ಮಂಜು ಭಾಷಿಣಿ ಅಕ್ಕ, ಓಕೆ, ಆಶ್, ಓಕೆ, ಅಭಿ, ಧನು. ಓ, ಯಾರ್ಯಾರು ಇದ್ದಾರೆ ಮನೇಲಿ ಅನ್ನೋದೇ ಮರ್ತೋಗ್ತಾ ಇದೀನಿ. ರಘು ಅಣ್ಣ. ಅದಾದ್ಮೇಲೆ ಇವ್ರ ಜೊತೆ ಒಳ್ಳೆ ಬಾಂಡಿಂಗ್ ಇದೆ. ಎಲ್ಲರ ಜೊತೆ ನಾನು ಮಾತಾಡ್ತೀನಿ ಸಿಕ್ಕಿದಾಗ, ಆ ಥರ ಏನೂ ಇಲ್ಲ. ಬಟ್ ಬಾಂಡಿಂಗ್ ಎಸ್ ಇವ್ರ ಜೊತೆ ಎಲ್ಲ. ಎಸ್, ಅಂತೂ ಬಿಗ್ ಬಾಸ್ ಆಯಿತು, 100 ಡೇಸ್ ಕಂಪ್ಲೀಟ್ ಆಯಿತು, ಇನ್ನೇನು ಬಿಗ್ ಬಾಸ್ ಕೂಡ ಮುಗಿಯುತ್ತೆ. ವಾಟ್ ನೆಕ್ಸ್ಟ್? ಕರಿಯರ್ ಏನೇನು ಅನ್ಕೊಂಡಿದ್ದೀರಾ, ಏನು ಮಾಡಬೇಕು? ಇಲ್ಲ ಸ್ವಲ್ಪ ಗ್ಯಾಪ್ ತಗೋತೀರಾ? ನೋ ಕೆಲಸ ನನಗೇನು ನನಗೆ ಅನಿಸ್ತಿತ್ತು ಬಿಗ್ ಬಾಸ್ ಮನೇಲಿ ಒಂದೊಂದ್ಸಲಿ ಇದು ಮುಗಿಸ್ಕೊಂಡು ವೆಕೇಶನ್ ಹೋಗ್ಬಿಡೋಣ, 1 ತಿಂಗಳು ಯಾರ ಕೈಗೂ ಸಿಗೋದು ಬೇಡ ಅಂತೆಲ್ಲ. ಬಟ್ ತುಂಬ ಎನರ್ಜಿ ಇದೆ ಇವಾಗ ನನಗೆ, ಯಾಕೆ ವೇಸ್ಟ್ ಮಾಡ್ಕೊಳ್ಳಿ? ನನಗೀಗ ಮತ್ತೆ ಇಮಿಡಿಯೇಟಾಗಿ ಶೂಟ್ ಸ್ಟಾರ್ಟ್ ಆಗುತ್ತೆ. ನನ್ನ ಸಿನಿಮಾ ಶೂಟ್, ಯಾರ್ ಸಿನಿಮಾ ಸಾಂಗ್ ನೀವು ಕೇಳಿರ್ಬೋದು. ಸೊ ಅದು ಪ್ರಮೋಷನ್ಸ್ಗೆ ಓಡಾಡಬೇಕಾಗತ್ತೆ, ರಿಲೀಸ್ ಇರುತ್ತೆ. ಸೊ ಅದರಲ್ಲಿ ಬ್ಯುಸಿ ಆಗೋಗ್ತೀನಿ. ಒಂದು 2 ಲೈನ್ ಹಾಡ್ಬೋದಾ? ನನ್ನ ವಾಯ್ಸ್ ಕೇಳಿ ಅದನ್ನ ಮಾತ್ರ ಮ್ಯೂಟ್ ಮಾಡ್ತಾರೆ ಅನ್ಸುತ್ತೆ. ನಾನು ಹಾಡು ಹೇಳೋದನ್ನ ಕಂಪ್ಲೀಟ್ ಆಗಿ ಆಗ್ತೀರಾ? ನಂಗೆ ಆ್ಯಕ್ಚುಲಿ ಲಿರಿಕ್ಸ್ ಗೊತ್ತಿಲ್ಲ, ಬಟ್ ಒಂದು ಲೈನ್. ಒಂದೇ ಮಾತಲ್ಲಿ ಹೇಳೋದಾದರೆ ನಾನಿನ್ನ ಪ್ರೀತಿಸುವೆ, ನಾನಿನ್ನ ಪ್ರೀತಿಸುವೆ. ನನಗೆ ಹೇಳ್ದಂಗಿತ್ತು. ಥ್ಯಾಂಕ್ ಯು ರಾಶಿಕಾ, ಥ್ಯಾಂಕ್ ಯು ಸೋ ಮಚ್. ಫಿಲ್ಮ್ ಬಿಟ್ಗೆ ಟೈಮ್ ಕೊಟ್ಟು ಮಾತಾಡಿದ್ದೀರಾ. ನೆಕ್ಸ್ಟ್ ಏನೇನೆಲ್ಲ ಅನ್ಕೊಂಡಿದ್ರೆ ಅಲ್ಲೂ ಕೂಡ ಒಳ್ಳೇದಾಗಲಿ. ನೆಕ್ಸ್ಟ್ ಸಿನಿಮಾ ಪ್ರಮೋಷನ್ ಮತ್ತೆ ಸಿಗೋಣ ಅಂತ ಇಷ್ಟೊತ್ತು ಮಾತಾಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್. ನೋಡೋದಲ್ಲ ರಾಶಿಕಾ ಅವರ ಒಂದು ಬಿಗ್ ಬಾಸ್ ಜರ್ನಿ ಎಷ್ಟು ಮಟ್ಟಿಗೆ ಇತ್ತು ಅಂತ. ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ. ನೋಡ್ತಾ ಇರಿ ಫಿಲ್ಮ್ ಬೀಟ್ ಕನ್ನಡ.